ಅತ್ತೆ ಜೊತೆಗೆ ಅಳಿಯ ಪರಾರಿಯಾಗಿರುವಂತಹ ಸುದ್ದಿ ಇದು ದಾವಣಗೆರೆಯಿಂದ. ಮಲತಾಯಿಯವರು ಮಗಳನ್ನು ಮದುವೆ ಮಾಡಿಕೊಡ್ತಾರೆ. ಮಗಳನ್ನು ಮದುವೆ ಮಾಡಿಕೊಡೋ ಮುಂಚಿತವಾಗಿಯೇ ಅಳಿಯನ ಜೊತೆಗೆ ಅವಳಿಗೆ ಅಫೇರ್ ಇರುತ್ತೆ. ಅವಳ ಎಸ್ಕೇಪ್. ಅವನಿಗೆ 25 ವರ್ಷ, ಅವಳಿಗೆ 55 ವರ್ಷ. ಅಯ್ಯಯ್ಯ. ಸ್ವಂತ ಅಳಿಯನ ಜೊತೆಗೆ ಎಸ್ಕೇಪ್ ಆಗಿದ್ದಾರೆ ಅತ್ತೆ ಶಾಂತ. ದಾವಣಗೆರೆಯ ಮುದ್ದೇನಹಳ್ಳಿಯಲ್ಲಿ ಸಿನಿಮಾ ಶೈಲಿಯ ಸ್ಟೋರಿ. ಯಾವ ಸಿನಿಮಾದಲ್ಲಿ 25 ವರ್ಷ 55 ವರ್ಷದ ಮಾಡಲ್ಲ ರೀ. ಯಾವ ಸಿನಿಮಾ ಸ್ಟೈಲಲ್ಲಿ ಓಡೋಗಿರೋದು ಸಿನಿಮಾ ಸ್ಟೈಲ್ ಇರ್ಬೋದು. ಮಲಮಗಳ ಪತಿಯ ಜೊತೆಗೆ ಅತ್ತೆಯ ಲವ್ ಮೊಹಬ್ಬತ್ ಹೇಗಿದೆ ಅನ್ನೋದನ್ನು ತೋರಿಸ್ತೀನಿ. ಸ್ವಂತ ಅಳಿಯನ ಜೊತೆಗೆ ಎಸ್ಕೇಪ್ ಆಗಿರೋದು ಶಾಂತ. ದಾವಣಗೆರೆಯ ಮುದ್ದೇನಹಳ್ಳಿಯಲ್ಲಿ ಸಿನಿಮಾ ಶೈಲಿಯ ಸ್ಟೋರಿ. ಸೊ ಈ ಸ್ಟೋರಿ ನೋಡ್ತಾ ಇದ್ದೀರಾ. ಹೇಗಿದೆ ಅಂತಂದರೆ, ಒಬ್ಬರು ಅದರಲ್ಲಿ ಈಗ ಹುಡುಗಿಯ ತಂದೆ ಯಾರಿದ್ದಾರೆ ಅವ್ರ ಪಾಪ ಅವ್ರ ತಾಯಿ ಇರೋದಿಲ್ಲ. ಅದಕ್ಕೆ ಇನ್ನೊಬ್ಬಳು ಮದುವೆ ಮಾಡ್ಕೊಂಡು ಬರ್ತಾರೆ. ಅವರೇ ಇವರು ಶಾಂತ, ಮಲತಾಯಿ. ಮದುವೆ ಮಾಡ್ಕೊಂಡು ಬಂದ ನಂತರ ಇನ್ನೇನು ಮದುವೆ ಮಾಡಬೇಕು ಮಗಳದ್ದು ಅಂತ ಹೇಳ್ಬಿಟ್ಟು ಮದುವೆ ಮಾಡ್ತಾರೆ. ಬಟ್ ಅಷ್ಟರೊಳಗೇ ಯಾರನ್ನು ಅವ್ರು ಮದುವೆ ಆಗಿರ್ತಾರೆ ಅವಳ ಜೊತೆಗೇ ಈ ಅಳಿಯಂದು ಅಫೇರ್ ಇರುತ್ತೆ. ಹೆಂಗಾಗ್ಬಿಟ್ಟಿತ್ತು ಅಂತಂದರೆ, ಅವ್ನ ಮನೆಗೆ ಬಂದುಬಿಡ್ತಾನೆ, ಇದು ಚೆನ್ನಾಗಿರುತ್ತೆ ಅದು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅಡ್ಜಸ್ಟ್ಮೆಂಟಲ್ಲಿ ಮದುವೆ ಮಾಡಿಸ್ದಂಗಿದೆ. ಬಟ್ ಆಮೇಲೆ ಎಸ್ಕೇಪ್ ಆಗೋದಾ? ಯಾಕೆ ಎಸ್ಕೇಪ್ ಆದರು ಅಂತಂದರೆ, ಅವರ ಮೊಬೈಲ್ನಲ್ಲಿ ಇವೆಲ್ಲ ಚಾಟಿಂಗ್ ಸಿಕ್ಕಿವೆ ಅಂತೆ. ಅತ್ತೆಯನ್ನು ತಾಯಿಯ ಸಮಾನ ಅಂತ ನೋಡ್ತಾರೆ. ನೋಡಿ, ಅತ್ತೆ ಜೊತೆಗೇ ಅಫೇರ್ ಇಟ್ಕೊಂಡು ಓಡಾಡೋನು. ಎಂತೆಂಥ ದುಳ್ಳರು ಇದ್ದೀರಪ್ಪ ಸಮಾಜದಲ್ಲಿ.